ಮಾಡಿದಣ್ಣು ಮಹಾರಾಯ ಅನ್ನೋ ಹಾಗೆ ನಮಗಿಲ್ಲಿ ಯಾರ್ಯಾರಾದರೂ ಕ್ಯಾಪ್ಟನ್ ಆದಾಗ ಕೆಲಸ ಮಾಡೋದಕ್ಕೆ ಆಟ ಆಡಿಸ್ತಾ ಇದ್ದ ಅಲ್ವಾ. ಹಾಗೆಯೇ ಈಗ ಬೇರೆಯವರ ಒಂದು ಸರ್ದಿ ಆಗಿದೆ ಗಿಲ್ಲಿಯನ್ನು ಆಟ ಆಡಿಸೋದಕ್ಕೆ. ಎಲ್ಲರೂ ಅವ್ರವ್ರ ಕ್ಯಾಪ್ಟನ್ ಆದಾಗ ನೀನು ಕ್ಯಾಪ್ಟನ್ ಆಗು, ಅವಾಗ ನಾನೇನೂ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಬರ್ತಾಯಿದ್ರು. ಈಗ ಗಿಲ್ಲಿ ಕ್ಯಾಪ್ಟನ್ ಆಗೇ ಬಿಟ್ಟಿದ್ದಾನೆ. ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡೋದಿಲ್ಲ ಅನ್ನೋದೇ ನಮಗೆ ಒಂದು ಮಜಾ ತರೋ ವಿಷಯ. ಈಗ ಆಲ್ರೆಡಿ ಶುರು ಆಗಿಬಿಟ್ಟಿದೆ ಗಿಲ್ಲಿ ಮತ್ತು ಅಶ್ವಿನಿ ಜಗಳ. ಏಕೆಂದರೆ ನೆನೆ ವೀಕೆಂಡ್ ಎಪಿಸೋಡ್ ಎಲ್ಲ ಮುಗಿಸ್ಬಿಟ್ಟಾದ್ಮೇಲೆ ಕಿಚನ್ ಕ್ಲೀನ್ ಮಾಡಿಬಿಡಿ ಅಂತ ಅಶ್ವಿನಿಗೆ ಬಂದು ಗಿಲ್ಲಿ ಹೇಳ್ತಾನೆ. ಆಗ ಈಗ ಮಾಡೋಕ್ಕಾಗಲ್ಲ ಗಿಲ್ಲಿ, ನನಗೆ ಸುಸ್ತಾಗಿದೆ, ನಾಳೆ ಮಾಡ್ತೀನಿ ಅಂತ ಹೇಳ್ತಾಳೆ ಅಶ್ವಿನಿ. ಇಲ್ಲ ಇಲ್ಲ ಇವಾಗಲೇ ಮಾಡಬೇಕು, ನೀವೇನು ಗುದ್ಲಿ ತಗೊಂಡು ಅಗ್ಯೋದಕ್ಕೆ ಹೋಗಿದ್ರ ಸುಸ್ತಾಗಿದೆ ಅನ್ನೋದಕ್ಕೆ, ಈಗಲೇ ಕಿಚನ್ ಕ್ಲೀನ್ ಕಂಪ್ಲೀಟ್ ಮಾಡಿಬಿಡಿ ಅಂತ ಗಿಲ್ಲಿ ಹೇಳ್ತಾನೆ. ಆಗೋದಿಲ್ಲ, ನನಗೆ ಸುಸ್ತಾಗ್ತಾ ಇದೆ ಅಂತ ಹೇಳ್ದಾದ್ಮೇಲೆ ಹಾಗೆ ಸ್ವಲ್ಪ ಮಾತುಕತೆ ನಡೆಯುತ್ತೆ. ನೀನಾಗಮ್ಮ ಕ್ಯಾಪ್ಟನ್ನು, ಅವಾಗ ಗೊತ್ತಾಗತ್ತೆ ನಿನಗೆ ಅಂತ ಗಿಲ್ಲಿ ಹೇಳ್ತಾನೆ. ಯಾರಿಗೆ ಹೇಳ್ತಾ ಇದೆಯಾ ನೀನು, ಯಾರಿಗೆ ಹೇಳ್ತಾ ಇದೆಯಾ ಅಂತ ಅಶ್ವಿನಿ ಜಗಳ ಮಾಡ್ಕೊಂಡು ಬರ್ತಾಳೆ. ನಿನಗೆ ಹೇಳ್ತಾ ಇದ್ದೀನಿ, ನೀನು ಕ್ಯಾಪ್ಟನ್ ಆಗು, ಅವಾಗ ಗೊತ್ತಾಗುತ್ತೆ, ನೀನು ಕ್ಯಾಪ್ಟನ್ ಆಗಿ ತೋರಿಸು ಅಂತೆಲ್ಲ ಗಿಲ್ಲಿ ಹೇಳ್ತಾ ಇರ್ತಾನೆ. ನೀನು ಅಂತ ಮಾತಾಡಿದ್ದಕ್ಕೆ ನಮ್ಮ ಅಶ್ವಿನಿ ಮೇಡಮ್ ಅವರು ಮೊದಲೇ ಗೊತ್ತಲ್ವ ನಿಮ್ಗೆಲ್ರಿಗೂ, ಅವ್ರಿಗೆ ಅವರೇ ಸ್ಟ್ಯಾಂಡ್ ತೊಗೊಳ್ಳೋದ್ರಲ್ಲಿ ಎತ್ತಿದ ಕೈ. ಮೊದಲು ಎಲ್ರಿಗೂ ಸ್ಟ್ಯಾಂಡ್ ತೊಗೊಳ್ತಾ ಇದ್ರು, ಸುದೀಪ್ ಹೇಳಾದ್ಮೇಲೆ ಎಲ್ರಿಗೂ ಸ್ಟ್ಯಾಂಡ್ ತೊಗೊಳೋದು ಬಿಟ್ಟರು. ಈಗ ಅಶ್ವಿನಿನೇ ಸ್ಟ್ಯಾಂಡ್ ತೊಗೊಳ್ಳೋದಕ್ಕೆ ನಿಂತಿದ್ದಾರೆ. ಈಗ ಗಿಲ್ಲಿ ವಿಷಯಕ್ಕೂ ಸಹ ಅಶ್ವಿನಿ ಸ್ಟ್ಯಾಂಡ್ ತೊಗೊಳ್ಳೇಬೇಕಾಗಿದೆ. ಏಕೆಂದರೆ ಸಣ್ಣ ಪುಟ್ಟ ವಿಷಯಕ್ಕೂ ಮಾಡಲ್ಲ ನಾನು ಕೆಲಸ ಮಾಡಲ್ಲ ಆಮೇಲೆ ಮಾಡ್ತೀನಿ ಅಂತ ಹೇಳಿದಾಗ ಗಿಲ್ಲಿಗೆ ಅದೆಲ್ಲ ಬರಲ್ಲ. ಕೆಲಸ ಕಂಪ್ಲೀಟ್ ಮಾಡಬೇಡಿ ಅಂತ ಹೇಳಿ ಜಗಳ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಗಿಲ್ಲಿ. ಬೇರೆಯವರೆಲ್ಲ ಕ್ಯಾಪ್ಟನ್ ಆದಾಗ ಅವನೇನು ಮಾಡ್ತಾ ಇದ್ದ ನಾವೆಲ್ಲ ನೋಡೇ ಇದ್ದೀವಿ ಅಲ್ವಾ. ಅದರಿಂದ ನಾ ಹೇಳಿದ್ದು ಮಾಡಿದ್ದಣ್ಣು ಮಹಾರಾಯ ಅಂತ. ಬೇರೆಯವ್ರು ಕ್ಯಾಪ್ಟನ್ ಆಗಿದ್ದಾಗ ಇವನು ಕೆಲಸ ಮಾಡ್ದೇನೆ ಎಲ್ಲರನ್ನೂ ಆಟ ಆಡಿಸ್ತಾ ಇದ್ದಾಗ ಬೇರೆಯವರು ಸಹ ಇವನನ್ನು ಆಟ ಆಡಿಸ್ತಾರೆ ಅಲ್ವಾ. ಹಾಗೆ ಈಗ ಎಲ್ಲ ಕಂಟೆಸ್ಟೆಂಟ್ಗಳು ಆಟ ಆಡಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ದಿನ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ ಅಶ್ವಿನಿ ಆಟ ಆಡಿಸ್ತಾ ಇರೋದು. ಅಶ್ವಿನಿ ನನಗೆ ಸುಸ್ತಾಗಿದೆ, ನಾ ಈ ದಿನ ಮಾಡೋದೇ ಇಲ್ಲ, ಏನು ಮಾಡ್ಕೊಳ್ತೀಯ ಹೋಗು ಅಂತ ಹೇಳಿಬಿಟ್ಟು ಮಲ್ಕೊಂಡ್ಬಿಟ್ಲು. ಅದು ಹೇಗೆ ಮಲ್ಕೊಳ್ತೀಯ, ನಾನು ನೋಡೇ ಬಿಡ್ತೀನಿ, ಬೆಳಿಗ್ಗೆವರೆಗೂ ನೀನು ಅದು ಹೇಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯಾ ಅನ್ನೋ ಥರ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇದ್ದಾನೆ ಗಿಲ್ಲಿ. ಅಶ್ವಿನಿ ಮೇಡಮ್ ಅಂತ ಹೇಳೋದು, ಏನಾದರೂ ಸೌಂಡ್ ಮಾಡೋದು, ಈ ಥರ ಮಾಡ್ಕೊಳ್ತಾ ಅಶ್ವಿನಿಗೆ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾನೆ. ಗಿಲ್ಲಿ ಆಡ್ತಾ ಇರೋದನ್ನ ನೋಡಿಬಿಟ್ಟು ಅಶ್ವಿನಿಗೇನಾದರೂ ಕೋಪ ಬಂದು ಮಲಗಿರೋದ್ರಿಂದ ಎದ್ಬಿಟ್ಟು ಮತ್ತೆ ಜಗಳ ಮಾಡ್ತಾಳಾ ಅಥವಾ ಕಿಚನ್ ಕ್ಲೀನ್ ಮಾಡ್ತಾಳಾ ಎಲ್ಲವನ್ನ 9:30ಗೆ ನೋಡಬೇಕಾಗತ್ತೆ. ನಿಮ್ಗೇನು ಅನ್ಸುತ್ತೆ, ಎದ್ಬಿಟ್ಟು ಕೆಲಸ ಮಾಡ್ತಾಳಾ ಅಶ್ವಿನಿ ಅಥವಾ ಹಾಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೂ ಮಲ್ಕೊಂಡೇ ಬಿಟ್ಟು ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ತಾಳಾ? ಗಿಲ್ಲಿಯನ್ನು ಹೊಟ್ಟೆ ಹುರಿಸೋದಕ್ಕಂತೂ ಶುರು ಮಾಡಿಬಿಟ್ಟಿದ್ದಾರೆ ಎಲ್ರೂ. ಗಿಲ್ಲಿ ಬಿಟ್ಬಿಡ್ತಾನಾ? ಅವ್ರಿಗಿನ್ನ ಹೆಚ್ಚಾಗಿ ಒಂದು ಇರಿಟೇಷನ್ ಮಾಡ್ತಾ ಅವ್ರಿಗೆ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಈಗ ಅಶ್ವಿನಿಗೂ ಆಗ್ತಾ ಇರೋದು ಅದೇ ಕಥೆ. ನಾನು ಯಾಕಪ್ಪ ಇವನಿಗೆ ನಾಳೆ ಮಾಡ್ತೀನಿ ಅಂತ ಹೇಳಿದೆ ಅಂತ ಅನ್ನಿಸ್ಬಿಡ್ಬೇಕು, ಅಷ್ಟು ಇರಿಟೇಷನ್ ಮಾಡ್ತಾನೆ ಗಿಲ್ಲಿ. ಪ್ರೋಮೋದಲ್ಲೇ ತುಂಬ ತಡೆಯೋಕ್ಕಾಗದೇ ಇರೋ ಥರ, ಮಲ್ಕೊಳಕ್ಕಾಗದೇ ಇರೋ ಥರ ಮಾಡ್ತಾ ಇದ್ದಾನೆ. ಇನ್ನು ನಿಜವಾಗಿ ನೋಡೋ ಟೈಮ್ನಲ್ಲಿ, ಅಂದರೆ ಲೈವಲ್ಲೆಲ್ಲ ನೋಡೋ ಟೈಮ್ನಲ್ಲಿ ಸಖತ್ತಾಗಿರುತ್ತೆ ಅನಿಸುತ್ತೆ. ಈ ದಿನ ಲೈವ್ ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಹಾಗೆ 9:30ಗೆ ಹಾಕ್ತಾರಲ್ವ, ಅದನ್ನು ಸಹ ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಈ ದಿನ ಅಂತೂ ತುಂಬ ಚೆನ್ನಾಗಿದೆ. ಗಿಲ್ಲಿ ಮತ್ತು ಅಶ್ವಿನಿಗೆ ಜಗಳ ಆಗೋದ್ರಲ್ಲಿದೆ. ಈಗ ಕ್ಯಾಪ್ಟನ್ಸಿ ಮುಗಿಯೋವರೆಗೆ ದಿನ ಒಬ್ಬೊಬ್ಬರ ಹತ್ರ ಜಗಳ ಆಡಲೇಬೇಕು ಅನಿಸುತ್ತೆ ಗಿಲ್ಲಿ. ಏಕೆಂದರೆ ರಾಶಿಕಾ ಹೇಳಿದ್ಲು, ಕಾವ್ಯ ಹೇಳಿದ್ಲು, ರಘುನು ಸಹ ಹೇಳಿದ್ದ, ಎಲ್ಲರೂ ಹೇಳಿಬಿಟ್ಟಿದ್ದಾರೆ ಮುಂಚೆನೆ. ಕ್ಯಾಪ್ಟನ್ ಯಾರ್ಯಾರು ಆಗಿದ್ರು ಅವರೆಲ್ಲರೂ ಹೇಳಿಬಿಟ್ಟಿದ್ದಾರೆ ಮುಂಚೆನೆ. ನೀನು ನಮ್ಮ ಕ್ಯಾಪ್ಟನ್ಸಿಯಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ, ಅದರಿಂದ ನಾನು ಸಹ ನೀನು ಕ್ಯಾಪ್ಟನ್ ಆದಾಗ ಕೆಲಸ ಮಾಡೋದಕ್ಕೆ ರೆಡಿ ಇರೋದಿಲ್ಲ, ಮಾಡೋದೇ ಇಲ್ಲ, ನಿನ್ನ ಥರನೇ ನಾನು ಆಡ್ತೀನಿ ಅಂತ ಹೇಳಿ ಮೊದಲೇ ಹೇಳಿಬಿಟ್ಟಿದ್ರು. ಈಗ ದಿನ ಒಬ್ಬೊಬ್ಬರ ಹತ್ರ ಜಗಳ ಆಡಬೇಕಾಗಿರುತ್ತೆ ನಮಗಿಲ್ಲಿ. ಯಾರು ಕೆಲಸ ಹೇಳಿದ ತಕ್ಷಣ ಮಾಡ್ತಾರೆ, ಯಾರು ಕೆಲಸ ಮಾಡೋದಿಲ್ಲ, ಗಿಲ್ಲಿಯನ್ನು ಯಾರು ಹೊಟ್ಟೆ ಉರಿಸ್ತಾರೆ, ಮುಂದೆ ನೋಡೋಣ. ಓಕೆನಾ? ಥ್ಯಾಂಕ್ ಯು.